Thank you. Namaskar. How can I help you, sir? I have a booking in my name. You're from? Bangalore. ಬೆಂಗಳೂರ 2 ವರ್ಷದಿಂದ ಕನ್ನಡ ಮಾತಾಡದೆ ನನ್ನ ನಾಲ್ಗೆ ಮರ್ಗಟ್ಟು ಹೋಗ್ಬಿಟ್ಟಿತ್ತು. ಈಗ್ಲಾದ್ರೂ ಕನ್ನಡ ಮಾತಾಡೋ ಈ ಹೋಟ್ಲ್ ಬಂದ್ರಲ್ಲ, ನನ್ನ ಬಾಯಿ ಚಪ್ಪಲ ತಿರ್ಸ್ಕೊಂಡು ಅವ್ರ ತಲೆನು ನನ್ನ ತಲೆ ತರ ಶೈನಿಂಗ್ ಹೇಡೆ ಮಾಡ್ಬಿಡ್ತೀನಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು, ಬದುಕಿದು ಚಟಕ ಬಂಡಿ. ನಮಸ್ಕಾರ ಸರ್. ನಮ್ ಡಾಕ್ಟ್ರು. ಡಾಕ್ಟ್ರ? ಅಯ್ಯೋ ಅವ್ನ ನಮ್ಮ ಅಣ್ಣ. ನೀವ್ ಬರ್ತೀರಾ ಅಂತ ಹೇಳಿದ್ದ. ನಾನ್ ಸಿಹಿ ಚಂದ್ರು, ಅವ್ನ್ ಕಹಿ ಚಂದ್ರು. ಅಂದ್ರೆ ನೀವು ಅವಳಿ ಜೋಳಿನಾ? ನಮ್ಮ ತರ ಇನ್ನೂ 5 ಜನ ಇದ್ದಾರೆ. ನಮ್ಮಪ್ಪ ಊರು ಸುತ್ತದಲ್ಲ, ಅದ್ರ ಎಫೆಕ್ಟ್ ಇದು. ಆಕ್ಚುಲಿ 7 ಜನರಲ್ಲಿ ನಾನೇ ದೊಡ್ಡವನು ಸರ್. ಆದ್ರೆ ಡಾಕ್ಟ್ರು ಅವನೇ ದೊಡ್ಡವನು ಅಂತ ಬಿಲ್ಡಪ್ ಕೊಡ್ತಾನೆ ಸರ್. ನೀವೇ ಹೇಳಿ ಸರ್, ಅವ್ನ್ ಕ್ಲಿನಿಕ್ ದೊಡ್ಡದ, ಈ ಹೋಟೆಲ್ ದೊಡ್ಡದ? ಹೋಟ್ಲೆ. ಮತ್ತೆ ಅವ್ನ್ ದೊಡ್ಡವನ ನಾನ್ ದೊಡ್ಡವನ? ನೀವೇ ಹೇಳಿ ಸರ್. ಅವ್ನ್ ದೊಡ್ಡವನು, ನೀವು ದೊಡ್ಡವನು. ತಗೊಳ್ಳಿ, ನನ್ನ ಹೆಂಡತಿನ ರೂಮ್ ಕರ್ಕೊಂಡು ಹೋಗ್ಬಿಡಿ. ನಾನು ಟ್ರಾವೆಲ್ ಡೆಸ್ಕ್ ಹೋಗಿ ಬರ್ತೀನಿ. ಓಕೆ, ರೈಟ್, ಬನ್ನಿ ಮೇಡಮ್. ಹಲೋ. ಹಾಯ್ ರಾಘು, ನಾನೇಪ್ಪ. ಹೇಗಿದ್ಯಾ? ನಾನು ಹೆಂಗ ಇರ್ತೀನಿ, ನಿಮ್ಗೆ ಯಾಕೆ? ಮೊದಲು ಯಾಕೆ ಫೋನ್ ಮಾಡ್ರಿ ಅದನ್ನ ಹೇಳಿ. ಯಾಕೋ ಮರಿ, ಸ್ವಲ್ಪ ಟೆನ್ಷನ್ ಇರೋ ತರ ಇದೆ. ಇನ್ನೇನ್ ಚೀಫ್, ನಿಮ್ ಸಾವಾಸ ಮಾಡಿ ನಾನು ನೆಮ್ಮದಿಯಾಗಿ ತಾಳಿನೂ ಕಟ್ಟಕ್ ಆಗ್ಲಿಲ್ಲ. ಆ ಟೈಮಲ್ಲಿ ಅದಕ್ಕೆ ನನ್ನ ನೋಡ್ತಾ ಇದೀನಿ ನೆನ್ಸ್ಕೊಂಡ್ರೆ ಈಗ್ಲೂ ನನಗೆ 1, 2 ಒಟ್ಟೊಟ್ಟಿಗೆ ಬರುತ್ತೆ. ಕೊನೆಗೂ ತಾಳಿ ಕಟ್ಟಿದ್ನಲ್ಲಯ್ಯ. ಯಾರು ಥ್ಯಾಂಕ್ ಮೀ. ಹೆಂಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಡ್ರಾಮಾ ಆಡಿದ್ದು? ಚೀಫ್, ನಿಮಗ್ ಅನ್ನಿಸ್ತಾ ಇಲ್ವಾ ನೀವು ಬರ್ತಾ ಬರ್ತಾ ಸುಳ್ಳಿನ ಸರದಾರ ಆಗ್ತಿದ್ದೀರಾ ಅಂತ? 1000 ಸುಳ್ಳು ಹೇಳಾದ್ರೂ ಒಂದ್ ಮದುವೆ ಮಾಡೋ ಅಂತ ಹಿರಿಯರು ಹೇಳ್ತಾರೆ. ನಾನ್ ಹೇಳಿದ್ ಒಂದೇ ಸುಳ್ಳು. ಆ ದೇವ್ರು ಕ್ಷಮಿಸ್ತಾನ್ ಬಿಡು. ಒಂದ್ ಸುಳ್ಳು ಹೇಳೋರ್ನ ಕ್ಷಮಿಸ್ತಾನೆ, ಆದ್ರೆ 1 ನಿಮಿಷಕ್ಕೂ ಸುಳ್ಳು ಹೇಳೋ ನಿಮ್ಮಂತವ್ರನ್ನ ದೇವ್ರು ಯಾವ್ದೇ ಕಾರಣಕ್ಕೂ ಕ್ಷಮಿಸಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಚೀಫ್. ನಿನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ರಮ್ಯನ್ ಕರ್ಕೊಂಡು ನಮ್ ದೇಶನ ಬಿಟ್ಟು ಬಂದ್ಬಿಟ್ಟಿದೀನಿ. ರೈಟ್ ನೌ ಐ ಮೀನ್ ಕಂಬೋಡಿಯಾ. ಎಲ್ಲಿದ್ದೀನಿ ಅಂದ್ರೆ? ಐ ಮೀನ್ ಕಂಬೋಡಿಯಾ ಮ್ಯಾನ್. ವೆಲ್ಕಮ್ ವೆಲ್ಕಮ್. ನಾನು ಕಾಂಬೋಡಿಯಾಲೇ ಇದ್ದೀನಿ. ಏನು ಹೇಳ್ತಿದ್ಯಾ? ಯಾವ ಹೋಟೆಲ್ ಇದೆಯೋ? ಇಲ್ಲ, ನಮ್ ತಾಯಿನೇ ಹೇಳೋದಿಲ್ಲ. ಹೇಳಿದ್ರೆ ಗ್ಯಾರಂಟಿ ಇಲ್ಲ. ಎಲ್ಲಿದೆಯೋ? ಎಲ್ಲೋ ಹಾಕಿದ್ರು. ಪ್ರಪಂಚದಲ್ಲಿ 198 ದೇಶಗಳಿದೆ. ಎಲ್ಲವನ್ನೂ ಬಿಟ್ಟು ಕಾಂಬೋಡಿಯಾಗೆ ಬರ್ಬೇಕಾಯ್ತಾ? ಅದು ನಾನೇನ ಹೋಟ್ಲಿಗೆ? ಅದೇ ಪ್ರಶ್ನೆ ನಾನು ನಿಮ್ಮನ್ನೇ ಕೇಳಿದ್ರೆ. ಅಯ್ಯೋ, ನಾನ್ ಹಾರ್ಟ್ ಪೇಷಂಟ್ ಕಣೋ. ನನ್ನಿಂದ ಅಷ್ಟು ಓಡಾಡಕ್ ಆಗಲ್ಲ ಕಣೋ. ನೀನೇ ಎಕ್ಸಿಟ್ ಆಗ್ಬಿಡಪ್ಪ. ರೀ ಚೀಫ್, ಅದ್ಯಾರೋ ಸಂಜನಾ ಫ್ಯಾಮಿಲಿ ಡಾಕ್ಟರ್ ಕಹಿ ಚಂದ್ರು ಅಂತೆ. ಇದೇ ರೆಸಾರ್ಟ್ ಅಲ್ಲಿ ಹನಿಮೂನ್ ಮಾಡ್ಬೇಕು ಅನ್ನೋ ರೆಫರೆನ್ಸ್ ಮೇಲೆ ಇಲ್ಲಿಗೆ ಎಂಟ್ರಿ ಕೊಟ್ರೆ ನೀವ್ ಇಲ್ಲೂ. ಅವನೇನ್ ಡಾಕ್ಟರ್, ಟ್ರಾವೆಲ್ ಏಜೆಂಟ? ಅವನೇ ನಮ್ಮನ್ನು ಕಳ್ಸಿದ್ದು. ಬಿಟ್ಟಾಕಿ ಚೀಫ್. ನೋಡಿ, ನಿಮ್ದು ಎಷ್ಟನೇ ಹನಿಮೂನು ನನಗ್ ಲೆಕ್ಕ ಗೊತ್ತಿಲ್ಲ, ಆದ್ರೆ ನಂದು ಇದೇ ಓಪನಿಂಗ್ ಸೆರೆಮನಿ. ದಯವಿಟ್ಟು ನಿಮ್ ಕತ್ರಿನಲ್ಲಿ ಹಾಕ್ಬಿಟ್ಟು ನೀವೇನಿದೆ ಅದೇ ಕಣೋ ನನ್ ಕಾಟೇಜು. ಕಿರಿಸ್ಬಿಡ, ರಮ್ಯಾ ಬಂದ್ಬಿಡ್ತಾಳೆ. ಸತ್ತೆ 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 ನನ್ ರೂಮ್ ಪಕ್ಕದಲ್ಲೇ ಇರೋದು. ನೋಡಿ, ಇಲ್ಲಿರೋಷ್ಟು ದಿವಸ ನಿಮ್ ಮುಖ ನನಗೆ ತೋರಿಸ್ಬಿಡಿ ದಯವಿಟ್ಟು. ಯೂಟ್ಯೂಬ್. ಓಕೆ. ಅರೆ ರಮೇಶ್ ಅಣ್ಣ. ರಮೇಶ್ ಅಣ್ಣ. ಹಾಯ್ ರಮೇಶ್ ಅಣ್ಣ. ವಾಟ್ ಅ ಸರ್ಪ್ರೈಸ್. ನೀವೇನಿಲ್ಲಿ? ಅದಕ್ಕೇನು ಕರ್ಕೊಂಡ್ ಬಂದಿದ್ದೀರಾ? ಇಲ್ಲ, ಹೇಳಿದಲ್ಲ ಅವಳಿಗೆ ಆರೋಗ್ಯ ಸರಿ ಇಲ್ಲ, ಬೆಂಗಳೂರಲ್ಲೇ ಬಿಟ್ಟು ಬಂದೆ. ಸರ್, ನಿಮ್ ಲಗೇಜ್ ನ ನಿಮ್ ಹೆಂಡತಿನ ರೂಮಲ್ಲಿ ಬಿಟ್ಟು. ಏನಣ್ಣ ನೀವು ನನ್ನ ತಾನೇ ಸುಳ್ಳು ಹೇಳ್ತಿದ್ದೀರಾ? ಕಮಾನ್ ಸಂಜನಾ, ಡೋಂಟ್ ಎಂಬ್ಯಾರಸ್ ಹಿಮ್. ಅವತ್ತೇ ಹೇಳಿದ್ರಲ್ಲ ಅದಕ್ಕೆ ತಲೆ ಸರಿ ಇಲ್ಲ ಅಂತ. ಅಂದ್ರೆ ನಾನು ರೂಮ್ ಕರ್ಕೊಂಡು ಹೋಗಿದ್ದು, ಇಷ್ಟೊತ್ತು ಮಾತಾಡಿದ್ದು ಮೆಂಟಲ್ ಜೊತೆನಾ? ಗೊತ್ತಾಯ್ತು ಬಿಡಿ ಅಣ್ಣ. ಪಾಪ. ಆದ್ರೆ ಅದಕ್ಕೆ ನೋಡಿ, ರೂಮ್ ಬಿಟ್ಟು ಎಲ್ಲೆಲ್ಲೂ ಓಡಾಡ್ತಾ ಇದಾರೆ ಅಂತ. ಇವ್ರು ನಿಮ್ ಹೆಂಡತಿನ? ಮತ್ತೆ ಅವರು? ಅವರೇ ಇವ್ರು. ಈಗ ತರ ರೂಮ್ ಮರ್ಬಿಟ್ರ ಇವ್ರನ್ನ? ಮತ್ತೆ ಅವ್ರನ್ನು? ಅವ್ರನ್ನ? ಅವರೇ ಇವ್ರು. ಹಲೋ, ಇದ್ಯಾರು? ಯಾರು ಅಂದ್ರೆ ನೀವಿಬ್ರು ಯಾರು ಅಂತ? ಮದ್ದೂರಮ್ಮ ನಾಳೆ. ಇವಳು ನನ್ನ ಹೆಂಡತಿ, ನಾನು ಇವಳ ಗಂಡ. ಮತ್ತೆ ಅವ್ರು ಇವ್ರ ಗಂಡ ಅಂತ ಹೇಳಿದ್ರು. ಯಾರು ಅವರು? ಹಾಯ್ ಹಾಯ್ ಸಂಜನಾ, ಹೌ ಆರ್ ಯು? ಐ ಆಮ್ ಗುಡ್. ನನ್ ಮೈದ ನನ್ ಜೊತೆ ಹನಿಮೂನ್ ಜೋರ. ಅಲ್ಲ ಅದಕ್ಕೆ
ಅಣ್ಣನ್ ಜೊತೆ ಟ್ರಿಪ್ ಬಂದಿದ್ದೀರಾ, ಮತ್ತೆ ನಿಮ್ ತಮ್ಮನ್ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಯಾಕೋ ನಾಯಿ ಮರಿ ತರ ಹಿಂದೆ ಮೂಸ್ ನೋಡ್ಕೊಂಡು ಬರ್ತಾನೆ ಇರ್ತೀಯ? ಬಾವಾ ನೀವೇನು ಅಕ್ಕನ್ ಕಾವಲಿರು ಅಂತ ಹೇಳಿದ್ದು. ಅದು ನಾನ್ ಹೇಳಿದ್ದು ಇಂಡಿಯಾ ಮ್ಯಾಪ್ ಒಳಗೆ. ಕಾಂಬಳ ಒಳಗೆ ಯಾಕೋ ಕಾಲಿಟ್ಟೆ? ಇಲ್ಲ ಅವಳನ್ನ ಹೂತರ ನೋಡ್ಕೊಳಕ್ ನಾನಿಲ್ವೇನು? ರಮೇಶ್ ಅಣ್ಣ ಫಸ್ಟ್ ಪ್ಲೀಸ್. ನಾವು ಬಂದ್ರೆ ಧನಿ ಬರುತ್ತಾನೆ. ಕರ್ಕೊಂಡು ಹೋಗಲ್ಲ ನಿನ್ನ ಅಕ್ಕನ್ನ ಕರ್ಕೊಂಡು ಹೋಗುಂದೆ. ಕಟ್ ಮಾಡ್ಕೊಂಡು ಕಾಮ್ ಹೊಡಿಯಾಕೆ ಎಕ್ಸೈಸ್ ಮಾಡ ಅಂತ ಎತ್ತಾಕ ಮಕ್ಕಳು ಇಲ್ಲೇ ನನ್ನೇ ರನ್ನಿಂಗ್ ರೇಸ್ ನಿಮ್ ಕಾಟ ಖುಷಿ ನೀನೇನಿಲ್ಲಿ? ರಾಘು ಎಲ್ಲಿ? ನಾನು ಹೇಳ್ತೀನಿ. ಯಾಕ್ರಿ ಅಷ್ಟು ಅರ್ಜೆಂಟ್ ಅಲ್ಲಿ ಕರ್ಕೊಂಡ್ ಬಂದ್ರಿ? ಅದು ಇದಕ್ಕೇನು ಹೊತ್ತು ಗೊತ್ತು ಇಲ್ವಾ? ಪ್ಲೀಸ್ ಪಪ್ಪೆ. ಇವನ್ ಯಾರು? ಅವ್ರು ಯಾರು ಗೊತ್ತಿಲ್ಲ ನಿಮ್ಗೆ? ಹೇಳಿ. ನಾನು ಯಾರು ನೀವ್ ಹೇಳಿ. ನಾನೇ ಹೇಳ್ತೀನಿ. ಅವರು ಖುಷಿಯ ಅಣ್ಣ. ಅಣ್ಣ 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 ನಮ್ ರಾಘವನ್ ಸಾಯಿಸ್ತೀಯಾ? ಯಾರಪ್ಪ? ಒಂದ್ ಕೈಯಲ್ಲಿ ಲಾಂಗ್, ನನ್ ಕೈಯಲ್ಲಿ ರಿವಾಲ್ವರ. ಡಾನ ನೀನು? ನಿಮ್ ಅಜ್ಜಿ ನೀರಲ್ಲಪ್ಪ, ಇವನ ಡಾಡಣ್ಣ ಅಲ್ಲ, ಇವನ್ ಬೇರೆ. ಇವನು ಖುಷಿ ರಾಘು ಲವ್ ಸ್ಟೋರಿ ದೀಪ ಅರ್ಥ ಮಾಡ್ಕೊಂಡು ಡಾನ್ ಅಣ್ಣ ಇಂದ ಅವಳನ್ನ ಕಾಪಾಡಕ್ ಬಂದಿರೋ ಬಾಡಿಗಾರ್ಡ್. ಬಾಡಿಗಾರ್ಡ್ ಅಣ್ಣ ನಿಮ್ ತರ ಸ್ವಯಂ ಘೋಷಿತ ಅಂಗರಕ್ಷಕರು ಈ ತರ ಅಮಾಯಕ ಹುಡುಗರಿಗೆ ಬಹಳ ಅಗತ್ಯ. ಹೌದು ಅಂಗರಕ್ಷಕರೇ, ನಡೀರಿ ನಡೀರಿ ಅಂಗರಕ್ಷಕರೇ. ಪಪ್ಪಿ ಬೇಕಾ? ಪಪ್ಪಿ ಬೇಕಾ? ನೀನ್ ಆರು ಮೇಲೆ ಏನ್ ಮಾಡ್ತಿದ್ದೆ? ಅದು ಅದಕ್ಕೆ ಅದು ಖುಷಿ 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 ಇವಳು ನೋಡ್ಕೊಂಡೆ ಓಡಾಡ್ತಿದ್ನ, ಬೈ ಮಿಸ್ಟೇಕ್ ಆರಂಭ ಕೊಟ್ಟದೆ. ಎಲ್ಲೆಲ್ಲ ಹುಡುಕ್ತಾ ಇದೀನಿ. ಎಲ್ಲಿ ಹೋಗಿದ್ದೆ ನೀನು? ನೀನೆಲ್ಲ ಹೋಗಿದೆ? ನೀನ್ ಹೋಗಿದ್ದೆ? ನೀನೆಲ್ಲ ಹೋಗಿದ್ದೆ? ಯಾಕೆ ಜಗಳ ಆಡ್ತೀರಾ? ಬಂದಿದ್ ಹನಿಮೂನ್ ತಾನೆ, ಒಟ್ಟಿಗೆ ಎಂಜಾಯ್ ಮಾಡಿ. ಸರಿ. ಇವನ್ ಜೊತೆಗ ಇನ್ನೇನು? ಹೌದು, ನನ್ ಗಂಡ ತಾನೆ. ಗಂಡನು ಗಂಡನ ಎಷ್ಟ್ ಸಲ ಹೇಳಿದೀನಿ ಕನ್ನಡ ಕೈಯಿಂದ ಓಡಾಡ್ಬೇಡ ಅಂತ. ಇವನು ಸ್ಪೆಕ್ಸ್ ಹಾಕೊಂಡಿಲ್ಲ ಅಂದ್ರೆ ಯಾರು ಅಂದ್ರೆ ಗೊತ್ತಾಗಲ್ಲ. ನೋಡ ನಿನ್ ಭಾವ ಯಾಕೆ ಕನ್ಫ್ಯೂಷನ್? ಸರಿ ಸರಿ, ಮೊದಲು ಫ್ರೆಶ್ ಆಗೋಣ, ಆಮೇಲೆ ಮೀಟ್ ಮಾಡೋಣ. ಬಾಯ್ ಬಾಯ್. ನಾನೀಗ ಎಲ್ಲಿರ್ಲಿ? ನೀನ್ ಯಾರು? ಬಾಡಿಗಾರ್ಡ್. ಬಾಡಿಗಾರ್ಡ್ ಎಲ್ಲಿರ್ತಾನೆ? ಅಕ್ಕ ಅಕ್ಕನ ಗಂಡ ಒಳಗಿರ್ತಾರೆ, ನೀನ್ ಹೊರಗಡೆ ಕಾವಲ್ ಕಾಯ್ತಿರು. ಎಷ್ಟು ಕೆರ ಹಿಡ್ದೋಗಷ್ಟು ಕನ್ಫ್ಯೂಷನ್ ಆಗ್ತಿದೆಯಲ್ಲ, ಏನಪ್ಪ ಮಾಡೋದು? ಇಲ್ಲಿ ಯಾರು ಗಂಡ ಯಾರು ಹೆಂಡತಿ, ಇವ್ರು ಯಾರು ಅವ್ರು ಯಾರು? ಅಯ್ಯೋ ಯಾಕೆ ನಾನ್ ಚೆನ್ನಾಗಿರೋದು ಇಷ್ಟ ಅಲ್ವಾ ನಿಂಗೆ? ಬಾಯ್ ಬಾಯ್. ಓಹೋ ಏನಪ್ಪ ರವಿಯಪ್ಪ, ಆರಾಮದ್ಯಾ? ಫಸ್ಟ್ ಕ್ಲಾಸ್. ಏನಿದು ಕಲರ್ಫುಲ್ ಪೊಲಿಟಿಕಲ್ ಟೂರಾ? ಎಲ್ಲಿ ಪಾಲಿಟಿಕಲ್ ಮಾರಾಯ, ಭಾರತನ ಬ್ಯಾಸರ ಆಗಿ ಅಲ್ಲಿರೋ ಗಾಳಿ ಅಲರ್ಜಿ ಆಗಿ ಖರೇ ಹೇಳ್ತೀನಪ್ಪ ರವಿಯಪ್ಪ, ಇಲ್ಲಿ ಗಾಳಿ ಬಲೆ ಸುಖದ ಗಾಳಿ, ಅದಕ್ಕೆ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿ ನೋಡು. ಯಾಕೆ ಅಲ್ಲಿ ಪವರ್ ರೋಲ್ ಕಾಲ್ ಎಲ್ಲ ಚೆನ್ನಾಗಿತ್ತಲ್ವಾ? ಏನು ಮಾಡ್ತೀಯೋ ಯಪ್ಪ, ಅದ್ರ ಹಣೆ ಬರ. ರಾಜಕೀಯ ಕ್ಷೇತ್ರದೊಳಗೆ ನಮ್ಮಷ್ಟು ಆರಾಮಿದ್ ಮಗನ ಯಾವನು ಇದ್ದಿದ್ದಿಲ್ಲಪ್ಪ, ಬಹಳ ಆರಾಮಿದ್ವಿ. ಓ ಅಣ್ಣ, ನಾ ಇಲ್ಲೇ ಇದೀನಪ್ಪ. ಉಗಾದಿ ಹಬ್ಬಕ್ಕ ತೋಟದ ಮನ್ಯಾಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮಿನ್ನ ಪಾತ್ರೆ ಇತ್ತೆ ಅಂತ ಹುಡುಗಿಯರು, ಅದ್ರಾಗ ಉಪ್ಪು ಖಾರ ಹೊಡಿತೀನಿ ಜೀವ. ಮೊದ್ಲ ನನಗೆ ಬ್ಯಾಲೆನ್ಸ್ ಇಲ್ಲ. ನಿನಗೆ ಹೇಳ್ತೀನಿ, ಟಿವಿ ಅವ್ರನ್ನ ನಮಗ್ ಕೈ ತೊಳ್ಕೊಂಡು ಬೆನ್ನ ಹಚ್ಬಿಟ್ಟಿರ್ತಾರ. ನಾ ಕೂಸಿದ್ದಾಗ ಹೆಂಗಿದ್ನಿ, ಮುಂಜಾನೆ ಎದ್ದು ನೋಡಿದ ಕೂಡಲೇ ಟಿವಿಯಾಗ ಡೈರೆಕ್ಟ್ ಆಗಿ ಹಂಗ ತೋರ್ಸಕ್ ಶುರು ಮಾಡಿಬಿಟ್ರು. ಸೆನ್ಸಾರ್ ಇಲ್ದೇನೋ? ಅದೇನು ಸಿನಿಮಾ ಏನೋ ಸೆನ್ಸಾರ್ ಮಾಡಕ ಟಿವಿ ಅವ್ರಪ್ಪ. ಹೇಳೋರಿಲ್ಲ ಕೇಳೋರಿಲ್ಲ, ಇದ್ದು ಬಿದ್ದು ಮರ್ಯಾದೆ ಹಾಳು ಮಾಡ್ಕೋಬಾರ್ದು ಅಂತ ಬ್ಯಾಲೆನ್ಸ್ ಮಾಡಕ್ ಇಲ್ಲಿಗೆ ಬಂದಿನಿ. ಹಂಗ? ಎಲ್ಲಿ ನಿಮ್ ಶ್ರೀಮತಿ ಅವರು? ಅಕ್ಕಿನ ಒದ್ ಎಳ್ಕೊಂಡ್ ಬಂದಾಳು. ಓ ಮಾರಾಯ, ನೀ ಕರ್ನಾಟಕದಾಗಿರೋಕ್ ಯೋಗ್ಯ ಅಲ್ಲ ಅಂತ. ಬಿಡಿ, ನೀವು ಅಲ್ಲಿಲ್ದಿರೋದೇ ತುಂಬಾ ಒಳ್ಳೇದಾಯ್ತು. Hey Ravi. Hi. Where were you last night? Yesterday Katri was there. I was busy. Don't miss me tonight, honey. Done. Don't worry. Bye. Bye. ಅಬ್ಬಾ ಏನ್ ರಸಿಕದಿಯೋ ಪುಣ್ಯಾತ್ಮ. ಒಂದ್ ಅಳತಿ ನಿನ್ ನೋಡಿಕೊಳ್ಳಿ ಹುಡುಗಿಯರು ಮುಕ್ಕರ್ಕೊಂಡು ಬೀಳ್ತಾರಲ್ಲ, ಈ ಕಲಾ ನನಗೂ ಸ್ವಲ್ಪ ಹೇಳ್ಕೊಡೋ ಪುಣ್ಯಾತ್ಮ. ಏನಂದ್ರೆ ಇನ್ನೊಂದ್ಸಲ ಹೇಳಿ. ಅದ ಹುಡುಗಿಯರು ಮುಕ್ಕರಿಸ್ಕೊಳ್ಳೋ ಕಲಾ ನನಗೊಂದ್ ಸ್ವಲ್ಪ ಹೇಳ್ಕೊಡೋ ಪುಣ್ಯಾತ್ಮ. ಈಗ ತಾನೇ ಸ್ಕ್ಯಾಂಡಲ್ ಅಲ್ಲಿ ಸಿಕ್ಕಾಕೊಂಡು ಸ್ಕ್ಯಾಂಡಲ್ ಅಲ್ಲಿ ಒದೆ ತಿನ್ಕೊಂಡ್ ಬಂದಿದ್ದೀರಾ ಅಂತ ಒಳ್ಳೆ ಹೆಂಡತಿ ಇಟ್ಕೊಂಡು ಈ ಹುಡುಗಿರ್ ಸಾವಸ ಬೇಕಾ? ಒಂದ್ಸಲನಾರ ನನ್ನ ಹೆಂಡತಿ ನೋಡಿ ಏನಪ್ಪ? ನೋಡಿದ್ದೀನಲ್ಲ, ದೇವತೆ ತರ ಇದಾರ ಅವರು.
ಒಳ್ಳೆ ಮನೆತನ, ಒಳ್ಳೆ ಗುಣ, ಎಷ್ಟೇ ವ್ರತ ಮಾಡಿದ್ರು ಅಂತ ಹೆಂಡತಿ ಸಿಗೋದಿಲ್ಲ. ಯಪ್ಪ ರವಿಯಪ್ಪ, ಹಾಸಿಗೆ ಎದ್ದು ಕೂಡಲೇ ನನ್ನ ಹೆಂಡತಿ ಮಾರಿ ನೋಡಿದ್ರೆ 1 2 ಏಕಕಾಲಕ್ಕ ಹಾಕೋಪ. ನೀನು ಕರ್ನಾಟಕದಲ್ಲ ಕಣೋ, ಈ ಭೂಮಿ ಮೇಲೆ ಬದುಕಿರಕ್ಕೆ ನಾರಾಯಕ್ ನೀನು. ನಮಸ್ಕಾರಮ್ಮ. ನಮಸ್ಕಾರ. ಹ್ಯಾವ್ ಎ ನೈಸ್ ಡೇ. ಬರ್ಲಾ? ಹೋಗಿ ಬಾರಪ್ಪ, ಚಲೋ ಕೆಲಸ ಪೊಲಿಟಿಕಲ್ ನಿನ್ನ